ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿಯ ವತಿಯಿಂದ ಸನ್ಮಾನ ಸಮಾರಂಭ ಹಾಗೂ ನಿವೃತ್ತ ಪೊಲೀಸ್ ಭವನದ ಉದ್ಘಾಟನಾ ಸಮಾರಂಭ ಜರುಗಿತು. ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿಯ ವತಿಯಿಂದ ಸನ್ಮಾನ ಸಮಾರಂಭ ಮತ್ತು ನಿವೃತ್ತ ಪೊಲೀಸ್ ಭವನದ ಉದ್ಘಾಟನಾ ಸಮಾರಂಭವು ರವಿವಾರ ದಿನಾಂಕ 23ನೇ ಫೆಬ್ರವರಿ 2025 ಮುಂಜಾನೆ 11 ಗಂಟೆಗೆ ಮತ್ತು ಸೋಮವಾರ ದಿನಾಂಕ 24ನೇ ಫೆಬ್ರವರಿ 2025 ಮುಂಜಾನೆ 11 ಗಂಟೆಗೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಾರ್ಯಾಲಯದ ಪಕ್ಕದಲ್ಲಿ ಇರುವ ನಿವೃತ್ತ ಪೊಲೀಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ದಿನಾಂಕ 23ನೇ ಫೆಬ್ರವರಿ 2025 ರವಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಪದಕ ಪುರಸ್ಕೃತರಿಗೆ ಸನ್ಮಾನ ಮತ್ತು ರೂಪಾಯಿ 25,000 ಮೇಲ್ಪಟ್ಟು ದೇಣಿಗೆ ನೀಡಿದ ದಾನಿಗಳಿಗೆ ಸನ್ಮಾನ ಹಾಗೂ 80 ವರ್ಷ ಪೂರೈಸಿದ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ, ಭಾರತೀಯ ಆಡಳಿತ ಸೇವೆ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಕಲಬುರಗಿ ನಗರ ಉಪ ಪೊಲೀಸ್ ಆಯುಕ್ತರಾದ ಕನಿಕಾ ಸಿಕ್ರಿವಾಲ್ IPS ಹಾಗೂ ಕಲಬುರಗಿ ಉಪ ವಿಭಾಗದ ಸಹಾಯಕ ಆಯುಕ್ತರಾದ ಸಾಹಿತ್ಯ ಎಂ ಆಲದಕಟ್ಟಿ IAS ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಘಣ್ಣನವರ್ ಹಾಗೂ ಪ್ರವೀಣ್ H ನಾಯಕ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿಯ ಅಧ್ಯಕ್ಷರಾದ ವೀರಣ್ಣಾಜಿ ಹೊನ್ನಶೆಟ್ಟಿ ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಡ್ಡೂರು ಶ್ರೀನಿವಾಸಲು IPS ಆಗಮಿಸಿದ್ದರು. ಆಮೇಲೆ ಇವರಿಗೂ ನೆನೆಸಬೇಕಾಗ್ತದೆ ADGP ಅಲೋಕ್ ಕುಮಾರ್ ಸಾಹೇಬರು. ಅವರು ಗುಲ್ಬರ್ಗ ಜಿಲ್ಲೆಯಲ್ಲಿ ಭಾರಿ ಕೆಲಸ ಮಾಡಿ ಹೆಸರು ಮಾಡಿದ್ರೆ. ಅಲೋಕ್ ಕುಮಾರ್ ಸಾಹೇಬ್ ಅಂದರೆ ಈ ಡಿಸ್ಟಿಕ್ನ ಎಲ್ಲರೂ, ಅಲೋಕ್ ಕುಮಾರ್ ಅಂದರೆ ಡಿಸ್ಟಿಕ್ನಲ್ಲಿ ಎಲ್ಲರೂ ಅವರು ಬಂದಾರಂದ್ರೆ ಬಿದ್ದು ಸಾಯ್ತಾರೆ ಅಂತ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಅದೇ ರೀತಿ ನಮ್ಮ DC ಮೇಡಮ್ ಅವರು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ ಅನ್ನಲ್ಲ, ಹಗಲನ್ನಲ್ಲ, ಜನಸೇವೆಯೇ ಜನಾರ್ದನದ ಸೇವೆ. ನಾನು ಜನಸೇವೆಗಾಗಿಯೇ ಬಂದಿದ್ದೀನಿ ಅನ್ನೋದೊಂದು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಕಲಬುರಗಿಯಲ್ಲಿ ಅವರಿಗೊಂದು ಬಿರುದು ಬಂದಿದೆ, ಅವ್ರಿಗೆ ಗೊತ್ತದೇನು ಇಲ್ಲ. ಎಲ್ಲರೂ ಕಲಬುರಗಿ ಅಮ್ಮ ಮ್ಯಾಮ್ ಆಫ್ ದ ಗುಲ್ಬರ್ಗ ಅಂತ ಕರೀತಾ ಇದ್ದಾರೆ. ದಿಸ್ ಇಸ್ ಫ್ಯಾಕ್ಟ್. ಅದಕ್ಕೆ ಈ ಫಂಕ್ಷನ್ ಉದ್ದೇಶ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಇಲ್ಲಿ ಯಾವುದೇ ಮ್ಯಾರೇಜ್ ಮಾಡಬೇಕು, ಫಂಕ್ಷನ್ ಮಾಡಬೇಕು, ಎಂಗೇಜ್ಮೆಂಟ್ ಮಾಡಬೇಕಾದ್ರೆ ಸಾವಿರಾರು ರೂಪಾಯಿ ಬಾಡಿಗೆ ಕೊಡಬೇಕಾಗ್ತದೆ. ನಾವು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗಾಗಿ ಅವರ ಮಕ್ಕಳ, ಮೊಮ್ಮಕ್ಕಳ ಅಥವಾ ಅವರ ಸಂಬಂಧಿಕರ, ಅಣ್ಣ ತಮ್ಮಂದಿರ ಯಾವುದೇ ಕಾರ್ಯಕ್ರಮ ಇದ್ದರೂ ಇಲ್ಲಿ ಬಂದು ನೀವು ಬಹಳ ಕಡಿಮೆ ನಿರ್ವಹಣೆ ವೆಚ್ಚದಲ್ಲಿ ಇವ್ರದ್ದೊಂದು ಕಾರ್ಯಕ್ರಮ ಮಾಡಿಕೊಳ್ಳೋ ಒಂದು ಆಸ್ಪದ ಮಾಡಿಕೊಟ್ಟಿದ್ದೀವಿ ಮೇಡಮ್. ಆಮೇಲೆ ಇಲ್ಲಿ ಇರತಂಥ 1100-1200 ಇನ್ನು ಸರ್ವಿಸ್ ಈಗ ಸೇವೆ ಸಲ್ಲಿಸಿದಂಥ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಇದ್ದಾರೆ. ಅವರಿಗೂ ಸಹ ನಾವು ಇದು ಬಹಳ ಕಡಿಮೆ ರೇಟ್ನಲ್ಲಿ ಒದಗಿಸ್ತೀವಿ.
ಯಾವಾಗಲೂ ನಾವು ಈ ರೀತಿ ನಿವೃತ್ತ ನೌಕರರ ಕಾರ್ಯಕ್ರಮ ಏನಾದರೂ ನಡೀತಾ ಇದೆ, ಸಿಬ್ಬಂದಿ ವರ್ಗದ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಸಾಧ್ಯಷ್ಟು ಕಡೆ ನಾವು ಬಹಳ ಖುಷಿಯಿಂದ ಒಪ್ಕೊಂಡು ಅಟೆಂಡ್ ಮಾಡ್ತೀನಿ. ಯಾಕೆಂದರೆ ತಾವೆಲ್ಲರೂ ನಿಮ್ಮ ಇಡೀ ಅಡಲ್ಟ್ ಜೀವನ, ನಿಮ್ಮದು ವೃತ್ತಿ ಜೀವನ ಪೂರ್ತಿ ನೀವು ಸರ್ಕಾರಕ್ಕೋಸ್ಕರ, ನಿಮ್ಮ ನೌಕರಿಗೋಸ್ಕರ ನೀವು ಬಹಳಷ್ಟು ಕಷ್ಟಪಟ್ಟು ನಿಮ್ಮೆಲ್ಲ ಸೇವೆ ಸಲ್ಲಿಸಿರ್ತೀರ. ರಿಟೈರ್ಮೆಂಟ್ ನಂತರ ಸಹ ಸರ್ಕಾರ ತಮ್ಮ ಜೋಡಿ ಇದೆ ಅಂತ ನಾವು ನಿಮ್ಮ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರೋದು, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಬಹಳ ಒಂದು ಸಣ್ಣ ನಮ್ಮ ಕೊಡುಗೆ. ಅದರಲ್ಲಿ ತಮ್ಮ ಜೊತೆ ಯಾವಾಗಲೂ ಏನೋ ಇರಲಿ, ವೈಯಕ್ತಿಕ ಕೆಲಸ ಇರಬಹುದು, ಸೇವೆಯಲ್ಲಿ ಇರೋದು, ನಿವೃತ್ತ ಆಗಿರೋದು, ನಿಮ್ಮದು ಯಾವುದಾದ್ರೂ ಬೆನಿಫಿಟ್ಸ್ ಹೆಲ್ಡಪ್ ಆಗಿರೋದು ಇರಬಹುದು, ಅಥವಾ ಅದು ನಾವು ಸರಿಪಡಿಸಿ ನಿಮಗೆ ರಿಲೀಸ್ ಮಾಡೋದರಲ್ಲಿ ಆಗಲಿ, ಪ್ರತಿಯೊಂದರಲ್ಲಿ ನಾವು ಭಾಳ ಖುಷಿಯಿಂದ, ದಟ್ ಈಸ್ ದ ಲೀಸ್ಟ್ ವಿ ಕ್ಯಾನ್ ಆಲ್ ಡೂ. ನೀವು ಇಷ್ಟು ಒಳ್ಳೆಯ ಸೇವೆ ಕೊಟ್ಟಿದ್ದೀರಾ, ನಿಮ್ಮ ಕುಟುಂಬದವರು ಬಹಳ ಮಂದಿ ಕರ್ಕೊಂಡು ಬಂದಿದ್ದೀರಿ, ಅವ್ರಿಗೆ ಎಷ್ಟು ಹೆಮ್ಮೆ ಇರುತ್ತೆ, ಎಷ್ಟು ಗೌರವ ಇರುತ್ತೆ ನೀವು ಸಲ್ಲಿಸಿರೋದು ಸೇವೆ ಮೇಲೆ. ಮತ್ತು ನಿಜವಾಗ್ಲೂ ಗುಲ್ಬರ್ಗ ಜಿಲ್ಲೆಯಲ್ಲಿ ನೀವು ಇಷ್ಟು ವರ್ಷ ಸೇವೆ ಸಲ್ಲಿಸಿರೋದು ನಿಮ್ಮ ಕೊಡುಗೆ ಬಹಳ ಶ್ಲಾಘನೀಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋರಿಗೆ, ಆಯೋಜಕರಿಗೆ ಸಹ ನಾವು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ರೀತಿ ನಿವೃತ್ತ ಆಗಿರೋರು ನೌಕರು ಎಲ್ಲರೂ ಯಾರ್ಯಾರು ಬಹಳ ಅವರವರ ಕ್ಷೇತ್ರದಲ್ಲಿ ಬಹಳ ಉತ್ತಮ ಸೇವೆ ಸಲ್ಲಿಸಿರೋದು ಮತ್ತು ಬೇರೆ ಬೇರೆ ಪದಕಗಳು ಗೆಳೆದಿರೋದು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕರೆಸಿ ಈ ರೀತಿ ಸನ್ಮಾನ ಮಾಡುವಾಗ ಅವ್ರಿಗೇನೋ ಒಂದು ಖುಷಿ ಇರುತ್ತೆ. ನಾನು ಸಂಘ ವತಿಯಿಂದ ನಾನು ಒಂದೆರಡು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲರೂ ಹೆಲ್ತ್ ಕ್ಯಾಂಪ್ ಥರ ಏನಾದರೂ ಮಾಡ್ತೀರಾ ಅಂದರೆ, ಯಾಕೆಂದರೆ ಎಲ್ಲರೂ 60 ವರ್ಷ ಮೀರಿರೋರು, ಹೆಲ್ತ್ ಕ್ಯಾಂಪ್ ಮಾಡ್ತೀರಾ ಅಂದರೆ ನಿಮಗೆ ಏನೋ ಸಪೋರ್ಟ್ ಬೇಕಿದ್ದಲ್ಲಿ ನಾವು 100% ಸಪೋರ್ಟ್ ಮಾಡ್ತೀವಿ. ಎಲ್ಲರಿಗೂ ಸೇರಿ ತಾವು ಒಂದು ಬ್ಯೂಟಿಫುಲ್ ಎಲ್ಲ ಸ್ಪೆಷಲಿಸ್ಟ್ಗೆ ಇಟ್ಟು ಜನರಲ್ ಚೆಕಪ್ ಮಾಡಿ, ಜನರಲ್ ಫಿಸಿಷಿಯನ್ ಚೆಕಪ್ ಮಾಡಿ, ಯಾರಾದ್ರಿಗೆ ಏನಾದರೂ ತೊಂದರೆಗಳು ಬಂದಲ್ಲಿ ಅವ್ರಿಗೇನು ನಾವು ಸರಿಪಡಿಸೋದ್ರಲ್ಲಿ ಯಾವ ರೀತಿ ನಾವು ಜಿಮ್ಸ್ ಇದೆ, ನಮ್ಮಲ್ಲಿ MRMC ಇದೆ, ಎಲ್ಲ ಮೆಡಿಕಲ್ ಕಾಲೇಜಸ್ 4 ಮೆಡಿಕಲ್ ಕಾಲೇಜ್, ESI ಇರಬಹುದು, ನಮ್ಮ KVN ಇರಬಹುದು, ಎಲ್ಲ 4 ಕಡೆ ಸಹ ನಾವು MOU ಥರ ಮಾಡಿಸಿ ತಮ್ಮದು ಏನಿದೆ ಮೆಡಿಕಲ್ ಪ್ರಾಬ್ಲಮ್ಸ್ ನಾವು ಬಗೆಹರಿಸೋದ್ರಲ್ಲಿ ಒಂದು ಖಚಿತವಾಗಿ ಒಂದು ಕ್ರಮ ತಗೊಳ್ಬಹುದು ಅಂತ. ಯಾಕಂದರೆ ನಿವೃತ್ತ ಅಧಿಕಾರಿಗಳಿಗೆ ಮತ್ತು ನಿವೃತ್ತ ಸಿಬ್ಬಂದಿಗೆ ಒಂದು ಮೀಟಿಂಗ್ ಮಾಡಲಿಕ್ಕೆ ಮತ್ತು ಎಲ್ಲ ಕಾರ್ಯಾಚರಣೆ ನಡೆಸಲಿಕ್ಕೆ ಒಂದು ಭವನ ಬೇಕಾಗಿದೆ. ಅದು ಈ ಥರ ಒಂದು ಒಳ್ಳೆಯ ಭವನ ಸಿಕ್ಕಿದ್ದಕ್ಕೆ ನಾನು ಎಲ್ಲರಿಗೂ ಈ ಸಭಾ ಮುಖಾಂತರ ಧನ್ಯವಾದಗಳು ತಿಳಿಸ್ತೇನೆ. ಇದು ನಮ್ಮ ಒಂದು ಹೆಮ್ಮೆಯ ವಿಚಾರ ಅಂತ ತಿಳಿಸ್ತೇನೆ. ಆಮೇಲೆ ನಮ್ಮ ಪೊಲೀಸ್ ವತಿಯಿಂದನೂ ನಿಮಗೆ ಏನೇನು XB ABY ಆಗಲಿ ಅಥವಾ ಅದರ್ XBF ಮೀಟಿಂಗ್ ಆಗಲಿ ನಾವು ರೆಗ್ಯುಲರ್ ಆಗಿ ನಡೆಸ್ತಾ ಇದ್ವಿ. ಈಗ ಮೋಸ್ಟ್ಲಿ ರೆಗ್ಯುಲರ್ ಆಗಿ ನಮ್ಮ ಇವರು ನಿವೃತ್ತ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ರೆಗ್ಯುಲರ್ ಆಗಿ ನಾವು ಮಾತಾಡ್ತಾ ಇರ್ತೀವಿ. ಏನೇ ಸಮಸ್ಯೆಗಳಿದ್ರು ಅಟೆಂಡ್ ಮಾಡ್ತಾ ಇದ್ದೀವಿ. ಮೇಯ್ನ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಆಲ್ಮೋಸ್ಟ್ ಈ ನಮ್ಮದು XBF ಮೀಟಿಂಗ್ ನಡೆಸಿದಾಗ ಭಾಳಷ್ಟು ಲಿಬರಲ್ ಆಗಿ ಎಲ್ಲ ಖರ್ಚು ಮಾಡಿರ್ತಂತ ಲಿಬರಲ್ ಕ್ಲಿಯರ್ ಮಾಡಿದ್ದೀವಿ. ಅದು ಓನ್ಲಿ ರೂಲ್ಸು ಮೀರಿ ಹೋಗೋಕ್ಕಾಗಲ್ಲ, ಬಟ್ ವಿತಿನ್ ರೂಲ್ಸಲ್ಲಿ ಎಲ್ಲರಿಗೂ ಏನೇನು ಇದು ಮೆಡಿಕಲ್ ವೆಚ್ಚ ಮಾಡಿ ಎಲ್ಲ ಸಿಗಬೇಕು ಅನ್ನೋದು ನನ್ನ ಆಸೆ ಮತ್ತು ತಮ್ಮ ನಿವೃತ್ತ ಅಧಿಕಾರಿಗಳ ಆಸೆ. ಅದರಿಂದನೇ ನಾವು ಎಲ್ಲ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ವಿ. ಅದೇ ರೀತಿಯಿಂದ XABY ಇದು ಏನೇ ರಿಕ್ವೆಸ್ಟ್ ಬಂದಿದ್ದಾಗ ನಾವು ತಕ್ಷಣ ಯಾವುದೇ ವಿಳಂಬ ಮಾಡಲಾರದೆ ನಾವು ತಕ್ಷಣ ರೀತಿಯಿಂದ ಕ್ಲಿಯರ್ ಮಾಡ್ತಾ ಇದ್ದೀವಿ. ಇದೊಂದೇ ಅಂತ ಅಲ್ಲ, ಈ ವರ್ಷ ನಾವು ಈ ನಮ್ಮ ಬೀಟ್ ಬುಕ್ಕಲ್ಲಿ ಎಲ್ಲ ನಿವೃತ್ತ ಸಿಬ್ಬಂದಿ ಅಧಿಕಾರಿಗಳ ಮಾಹಿತಿ ಇರಬೇಕು ಅಂತ ಹೇಳಿದ್ದೀನಿ. ಅದರ ಜೊತೆ ತಾವು ಏನು ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ, ತಾವು ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರು ಯಾರ್ಯಾರು ನಿವೃತ್ತ ಸಿಬ್ಬಂದಿ ಇದ್ದಾರೆ ಅವರ ಮಾಹಿತಿ ಕೊಟ್ಟರೆ ನಾವು ಅವ್ರ ಬಗ್ಗೆ ಕ್ಷೇಮ ಇದೆಲ್ಲ ತಿಳ್ಕೊಳ್ಳೋಕ್ಕೆ ರೆಗ್ಯುಲರ್ ಆಗಿ ಅವ್ರ ಜೊತೆ ಸಭೆ ನಡೆಸಬೇಕು ಲೋಕಲ್ ಪೊಲೀಸ್ ಠಾಣೆಯಲ್ಲಿ, ಮತ್ತು ಅವರು ಹೇಗಿದ್ದಾರೆ ಅನ್ನೋದು ತಿಳ್ಕೊಬೇಕು ಅಂತ ಆದೇಶನ ನಾನು ನೀಡುತ್ತೇನೆ ಅಂತ ಸಭಾ ಮುಖಾಂತರ ಎಲ್ಲರಿಗೂ ತಿಳಿಸ್ತೀನಿ. ಇವತ್ತು ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಭವನ ಮತ್ತು ಕಲ್ಯಾಣ ಮಂಟಪ ಉದ್ಘಾಟನೆ ಬಹಳ ಒಳ್ಳೆ ನಾನು ನೋಡಿದ ಒಂದು ಪೊಲೀಸ್ ನಿವೃತ್ತ ಸಂಘದ ವತಿಯಿಂದ ಭಾಳ ಒಂದು ಒಳ್ಳೆಯ ಹೊಸ ಅಚ್ಚುಕಟ್ಟಾದ ಬಿಲ್ಡಿಂಗನ್ನು ಹೊಂದಿದೆ. ಇದು ಎಲ್ಲ ಫೆಸಿಲಿಟೀಸ್ ಎಲ್ಲ ಅಂದರೆ ಫ್ಯಾನು ಲೈಟು ಎಲ್ಲ ಎಕ್ದಮ್ ನಂಬರ್ 1
ಈಗ ಭಾಳ ಒಂದು ಒಳ್ಳೆ ನಮ್ಮ ರಿಟೈರ್ಡ್ ಪೊಲೀಸ್ ಅಧಿಕಾರಿಗಳು ಭಾಳ ಒಳ್ಳೆ ಶ್ರಮಪಟ್ಟು ಒಳ್ಳೆ ಮನಸ್ಸಿನಿಂದ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಅಂಥ ಒಂದು ಒಳ್ಳೆಯ ಬಿಲ್ಡಿಂಗನ್ನು ಕಟ್ಟಿಸಿದ್ದಾರೆ. ಇದು ನಮ್ಮ ಪೊಲೀಸ್ ಫ್ಯಾಮಿಲಿಗೆ, ನಮ್ಮ ಪೊಲೀಸ್ ಇಲಾಖೆ ಸಂಬಂಧಿಕರಾಗಲಿ ಪೊಲೀಸರಿಗಾಗಲಿ ಅವರ ಒಂದು ಒಳ್ಳೆಯ ಫಂಕ್ಷನ್ಗಳಿಗೆ, ಮ್ಯಾರೇಜ್ ಆಗಲಿ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಭಾಳ ಅದೊಂದು ಅನುಕೂಲ ಆಗಿದೆ. ಈ ಒಳ್ಳೆಯ ಸಿಟಿ ಹೆಡ್ ಕ್ವಾರ್ಟರ್ನಲ್ಲಿರೋದ್ರಿಂದ ಇದು ಭಾಳ ಒಂದು ಹೊರಗಡೆಕ್ಕಿಂತನೂ ಇದು ಭಾಳ ನಮಗೆ ಅನುಕೂಲ ಆಗಿದೆ ಅಂತ ನಾನು ಹೇಳ್ಬೋದು. ಇದಕ್ಕೆ ಎಲ್ಲ ಸಿಬ್ಬಂದಿ, ಎಲ್ಲ ನಿವೃತ್ತ ಸಿಬ್ಬಂದಿ ಅಧಿಕಾರಿಗಳು ಇದಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ. ಅವರಿಗೆ ನಾನು ಇನ್ನೊಮ್ಮೆ ನನ್ನ ಮನಸ್ಸಿನಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟ. ಕ್ಷೇಮಾಭಿವೃದ್ಧಿ ಸಂಘದವರಿಗೆ ನನ್ನ ಧನ್ಯವಾದಗಳು. ನನಗೆ ಇದೊಂದು ಕಾರ್ಯಕ್ರಮಕ್ಕೆ ನೀವು ಕರೆದು ಸನ್ಮಾನ ನಿಮಗೆ ಮಾಡಿಸೋಕೆ ನನಗೆ ಕರೆದಿದ್ದು ನನಗೂ ಒಂದು ಹೆಮ್ಮೆ. ನಿಮಗೆ ಸನ್ಮಾನ ಮಾಡಿಸಲಿಕ್ಕೆ ನನಗೆ ಕರೆದಿರೋದು ನನಗೂ ಒಂಥರ ಸನ್ಮಾನ ಇದ್ದ ಹಾಗೆ ಅದು. ಡಿ ಸಿ ಮೇಡಮ್ ಹೇಳಿದ ಹಾಗೆ ನಿಮ್ಮ ಇಡೀ ಜೀವನವನ್ನು ನೀವು ಸರ್ವಿಸ್ಗೋಸ್ಕರ ಎಷ್ಟೇ ಕಷ್ಟ ಇದ್ರೂ ನಿಮ್ಮ ಡ್ಯೂಟಿಯನ್ನು ಮಾಡಿದ್ದೀರಿ. ಇದೊಂದು ಚಿಕ್ಕ ಕಾಣಿಕೆ ನಮ್ಮ ಕಡೆಯಿಂದ. ಇದು ಒಂದು ದಿನದ ಕೆಲವು ಗಂಟೆಗಳ ಪ್ರೋಗ್ರಾಮ್ ನಾವು ಏನು ಮಾಡ್ತಾ ಇದ್ದೀವಿ, ನಿಮ್ಮ ಸೇವೆಗೆ ಇದು ಯಾವುದೂ ತಕ್ಕದ್ದಲ್ಲ. ಆದ್ರೂ ಏನೋ ಒಂದು ಸಿಂಬಾಲಿಸಮ್ಗೋಸ್ಕರ ನಾವು ಇದೊಂದು ನಿಮಗೆ ಸನ್ಮಾನ ಮಾಡಿದ್ದೇವೆ. ನೀವು ಇದನ್ನು ಹೃದಯ ತುಂಬಿ ಒಪ್ಕೊಳ್ತಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಆಯುಷ್ಯ ಒಳ್ಳೆಯದಿರಲಿ, ನಿಮ್ಮ ಆರೋಗ್ಯ ಒಳ್ಳೆಯದಿರಲಿ, ಇನ್ನು ಮುಂದಿನ ಜೀವನ ನಿಮ್ಮದು ಸುಖಮಯ ಮತ್ತು ಸರಳವಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಈಗ ಇಷ್ಟು ಜನ ನೀವು ಇಲ್ಲಿ ಬಂದಿದ್ದೀರಿ, ನಿಮಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ನಿಮ್ಮಿಂದ ನನಗೆ ಆಶೀರ್ವಾದ ಕೂಡ ಬೇಕು. ನೀವು ಸರ್ವಿಸ್ ಮುಗಿಸಿ ಈಗ ಸನ್ಮಾನ ತಗೊಳ್ತಾ ಇದ್ದೀರಿ. ನಾನು ಈಗ ನನ್ನ ಸರ್ವಿಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಸೆಪ್ಟೆಂಬರಲ್ಲಿ ನಾನು ಪ್ರೊಬೇಷನ್ ಮುಗಿಸಿ IAS ಎಕ್ಸಾಮ್ ಪಾಸ್ ಮಾಡಿ ಫಸ್ಟ್ ಪೋಸ್ಟಿಂಗ್ ನನಗೆ ಕಲಬುರ್ಗಿನೇ ಸಿಕ್ಕಿದೆ. ಬಂದು 5 ತಿಂಗಳಷ್ಟೇ ಆಗಿದೆ ನನಗೆ ಕಲಬುರ್ಗಿಗೆ ಬಂದು. ಸೊ ನೀವು ಎಲ್ಲ ನಿವೃತ್ತಿಯಾಗಿರೋ ಅಧಿಕಾರಿಗಳ ಆಶೀರ್ವಾದ ಸಹ ನನಗೆ ಅಷ್ಟೇ ಮುಖ್ಯ. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಅಧ್ಯಕ್ಷರಾದ ವೀರಣ್ಣಾಜಿ ಹೊನ್ನಶೆಟ್ಟಿ, ಉಪಾಧ್ಯಕ್ಷರಾದ SL ಮೋಮಿನ್, ಸೈಯದ್ ಸಜ್ಜಾದ್ ಅಲಿ, ರಾಜಶೇಖರ್ ಬಿರಾದಾರ್ ಹಾಗೂ ಈಶ್ವರಪ್ಪ ನಿಡಂಚಿ, ಪ್ರಧಾನ ಕಾರ್ಯದರ್ಶಿಗಳಾದ ನೀಲಕಂಠರಾವ್ ಉಡುಗಿ, ಜಂಟಿ ಕಾರ್ಯದರ್ಶಿಗಳಾದ ಸುಭಾಷ್ ಚಂದ್ರ ಜಾಧವ್, ಸಂಘಟನಾ ಕಾರ್ಯದರ್ಶಿಗಳಾದ ಮಹದೇವಪ್ಪ ಬುಕಬಾಳೆ, ಖಜಾಂಚಿಗಳಾದ ಬಸವರಾಜ್ ಸೊಡ್ಡಿ ಹಾಗೂ ಸಜ್ಜಾದ್ ಅಲಿ ಇನಾಮದಾರ್ ಸೇರಿದಂತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಕಲಬುರ್ಗಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಸ್ಥಳೀಯ ಕೇಂದ್ರದ ವತಿಯಿಂದ ನೂತನವಾಗಿ ನಿರ್ಮಿಸಲಾದ ಟೆನ್ನಿಸ್ ಕೋರ್ಟ್ನ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ಕಲಬುರಗಿ ಸ್ಥಳೀಯ ಕೇಂದ್ರ, ವಿಶ್ವೇಶ್ವರಯ್ಯ ಭವನ, ಜಿಲ್ಲಾ ನ್ಯಾಯಾಲಯ ರಸ್ತೆ, ಕಲಬುರಗಿಯ ವತಿಯಿಂದ ನೂತನವಾಗಿ ನಿರ್ಮಿಸಲಾದ ಟೆನ್ನಿಸ್ ಕೋರ್ಟಿನ ಉದ್ಘಾಟನಾ ಸಮಾರಂಭವು ರವಿವಾರ ದಿನಾಂಕ 23ನೇ ಫೆಬ್ರವರಿ 2025ರಂದು ಐಐ ಕಲಬುರಗಿಯಲ್ಲಿ ಬೆಳಿಗ್ಗೆ 7:30 ಗಂಟೆಗೆ ಜರುಗಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ ಎಂಜಿನಿಯರ್ ಶಶಿಲ್ಜಿ ನಮೋಶಿ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. Today from morning we have innumerable functions which all of us have to attend. That's the reason I'm dressed like this. If not, I'm seeing because for a sport of tennis, I would love to come other way because before I became an MLA, I became a doctor, and before I became a doctor, I was always a sportsman. Because I've played a lot of sports, and sports is really close to my heart. I've played volleyball at the pedagogic and the school level, played cricket there at the thing. Then I got an opportunity to play billiards at the state level and also 10-pin bowling at the international level. So I played table tennis, but somehow
I did not get a chance to play tennis. Because I've always read in tennis, when you play tennis, there's a lot of clarity in your thought. I think the top leaders, they play this sport. I was just talking to Mr. Namoshi. He said even if you play half, because I'm just seeing that how fit he is. No one can believe that he is at whatever age he told me. We cannot believe the amount of fitness he's got. That is what's important. Because how much of wealth you have, how much of power you have doesn't matter. What is important is health. They say health is wealth. So I'm very glad to be here, and we have a puja also today we are doing. My mother also and everyone are waiting. So we are also just waiting to go. But I'm very glad to be part of this. I think we'll go ahead with the inauguration, and all of you with so much of enthusiasm. ವಿಷಯ ಇವತ್ತು ಟೆನ್ನಿಸ್ ಕೋರ್ಟ್ ಉದ್ಘಾಟನೆಯ ಒಂದು ಸಮಾರಂಭದಲ್ಲಿ ನಾವೆಲ್ಲರೂ ಕಲ್ತಿದ್ದೇವೆ. ಪಾಂಡೆ ಸರ್ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳಿಕೆ ಇವತ್ತು ಅವರೊಂದು 3 ಒಳ್ಳೆ ಕೆಲಸ ಮಾಡಿದ್ದಾರೆ, 4ನೇದು ಮಾಡ್ಬೇಕಂತ ವಿನಂತಿ ಮಾಡ್ತೀನಿ. ಒಂದು ಒಳ್ಳೆ ಕೆಲಸ ಏನಂದ್ರೆ ಬಹಳ ಜಲ್ದಿ ಅವ್ರ ಮಾತನ್ನ ಮುಗಿಸಿದಾರೆ. ಇನ್ನೊಂದು ಒಳ್ಳೆ ಕೆಲಸ ಏನಂತಂದ್ರೆ ರಾಜಕಾರಣಿಗಳಿಗೆ ಚಲೋ ಅರ್ಥ ಮಾಡ್ಕೊಂಡಿದ್ದಾರೆ. ದ ಡಿಫಿಕಲ್ಟಿ ವಾಟ್ ವಿ ರಿಯಲಿ ಫೇಸ್ ಎವ್ರಿ ಡೇ ಅಂದ್ರೆ ಎಲ್ಲಾನು ಮಾಡಿ ಎಲ್ಲಾನು ಇದು ಮಾಡಿ ಮತ್ತೆ ನಾವು ಅಜಯ್ ಸಿಂಗ್ ಅವ್ರ ಸಾಹೇಬ್ರು ಹೇಳ್ದಾಗ ನೋಡ್ತಿರಲ್ಲ, ದರ್ಶನಾಪುರ್ ಅವರು, ಅಲ್ಲಂ ಪ್ರಭು ಅವರು ಮತ್ತೆ ಅಜಯ್ ಸಿಂಗ್ ಅವರು, ದೇ ಆರ್ ದ ಬೆಸ್ಟ್ ಎಕ್ಸಾಂಪಲ್. ನೀವು ಯಾವ ಬೇಕಾದಾಗ ಏನು ಹೇಳ್ರಿ ನಕ್ಕೊಂತೀರಿ ಸರ್. ಆ ಗುಣ ಸ್ವಲ್ಪ ನಾನು ಕಡಿಮೆ ಬಂದವ. ಒಮ್ಮೆ ಸ್ವಲ್ಪ ನಮ್ಮ ಇವ್ರು ಹೋಗ್ತೀರಿ, ಸ್ವಲ್ಪ ಸೊಸೈಟಿ ಕೆಲಸದೊಳಗೆ ಒಮ್ಮೆ ತಲೆ ಖರಾಬ್ ಆಗ್ತದೆ, ಸ್ವಲ್ಪ ಸಿಟ್ಟು ಬರ್ಬೋದು. ಅದು ಪ್ಲೀಸ್ ಬೇರ್ ವಿತ್ ಮೀ. ವಾಟ್ ಐ ಓನ್ಲಿ ಮೀನ್ ಟು ಸೇ ಈಸ್ ವಿ ನೀಡ್ ಟು ಫೇಸ್ ಎವ್ರಿ ಒನ್ ಆಲ್ ದ ಟೈಮ್. ಆ ಟೆಂಪರ್ ಇದು ಎಲ್ಲ ಇಟ್ಕೊಂಡು ನಾವು ಮಾಡ್ತೀವಲ್ಲ, ನಿಜವಾಗ್ಲೂ ಎಲ್ಲ ಮಾನ್ಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮೂರನೇದೊಂದು ಅಂದರೆ ಪಾಂಡೆಯವ್ರು ಒಳ್ಳೆ ಟೆನ್ನಿಸ್ ಕೋರ್ಟನ್ನು ಮಾಡಿದ್ದಾರೆ. ನಿಜವಾಗ್ಲೂ ಟೆನ್ನಿಸ್ ಇಸ್ ಸಚ್ ಅ ಲವಿಂಗ್ ಗೇಮ್. ನನಗನ್ಸುತ್ತೆ ಯು ವಿಲ್ ಬಿ ಸರ್ಪ್ರೈಸ್. ನೀವು ಒಮ್ಮೆ ನಿಮ್ಗೆ ಅದು ರುಚಿ ಹತ್ತಿತ್ತು ಅಂದರೆ ನೀವು ಊಟ ಬಿಡ್ತೀರಿ, ಅದ್ರ ಟೆನ್ನಿಸ್ ಬಿಡಲ್ಲ. ನನ್ನ ಅದೃಷ್ಟ, ನನ್ನ ಸಂತೋಷ ಅಂದರೆ ಟೇಬಲ್ ಟೆನ್ನಿಸ್ ಸಣ್ಣಗಿದ್ದು ಮಾಡಿದ್ದೀನಿ, 8-9 ವರ್ಷ ಬ್ಯಾಡ್ಮಿಂಟನ್ ಆಡಿದೆ. ಐ ಸ್ವಿಚ್ ಓವರ್ ಟು ಟೆನ್ನಿಸ್. ಆದರೆ 42 ವರ್ಷದಿಂದ ರೆಗ್ಯುಲರ್ಲಿ ಆಡ್ತೀನಿ. ಟುಡೇ ಬಿಕಾಸ್ ಆಫ್ ಮೈ ಟೆನ್ನಿಸ್ ಅಂತದಂತ ಹೇಳ್ಬೋದು. ಒಂದು 4ನೇ ಒಂದು ವಿನಂತಿ ಮಾನ್ಯ ಪಾಂಡೆಯವರಿಗೆ ಮತ್ತು ಎಲ್ಲರಿಗೆ ನಾವು ವಿನಂತಿ ಮಾಡೋದು, ಏಜ್ ಟೆನ್ನಿಸ್ ಒಳಗೆ ಏನು ಏಜ್ ಕಂಡೀಷನ್ ಇಲ್ಲ. ಅಲ್ಲಂ ಪ್ರಭು ಅವರಿಗೆ, ಅಜಯ್ ಸಿಂಗ್ ಅವರಿಗೆ ಮತ್ತು ದರ್ಶನಾಪುರ್ ಅವರಿಗೆ ದಯಮಾಡಿ ಒಬ್ಬ ಒಳ್ಳೆ ಕೋಚನ್ನು ಇಟ್ಟು ಅವ್ರಿಗೆ ಟೆನ್ನಿಸ್ ಕಲಿಸ್ರಿ. ಇಲ್ಲಿ ಅವ್ರ ಮುಂದಿನ ಜೀವನ ನಿಜವಾಗ್ಲೂ ಭಾಳ ಒಳ್ಳೆಯದು. ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ಸರ್. ಥೋಡಾ ಆधा पौन घंटा ಯು ಪ್ಲೇ ಓನ್ಲಿ ಒನ್ ಸೆಟ್, ಬಟ್ ಯು ವಿಲ್ ಬಿ ಸೋ ಹ್ಯಾಪಿ ಇನ್ ದ ಎಂಟೈರ್ ಡೇ. ನನಗೆ ನಥಿಂಗ್ ಲೈಕ್ ದಟ್. I only wish that you start playing tennis. That's my. ಈ ಸಮಾರಂಭದಲ್ಲಿ ಐಐ ಕಲಬುರಗಿಯ ಚೇರ್ಮನ್ ಡಾಕ್ಟರ್ ಶ್ರೀಧರ್ ಪಾಂಡೆ, ಆನರರಿ ಸೆಕ್ರೆಟರಿ ಎಂಜಿನಿಯರ್ ಸೀತಾರಾಮ್ ಮಣ್ಣೂರ್ ಸೇರಿದಂತೆ ರೋಲ್ ಆಫ್ ಆನರ್ಸ್ ಆಫ್ ಕಮಿಟಿ 2023-25ರ ಎಫ್ಐ ಐಎಂಎಂ ಪಾಸ್ಟ್ ಚೇರ್ಮನ್ ಎಂಜಿನಿಯರ್ ಸುಭಾಷ್ ಸೂಗೂರ್, ಎಂಐ ಐಎಂಎಂ ಪಾಸ್ಟ್ ಆನರರಿ ಸೆಕ್ರೆಟರಿ ಎಂಜಿನಿಯರ್ ಹಣಮಯ್ಯ ಬೇಲೂರೆ, ಎಫ್ಐ ಮೆಂಬರ್ ಎಂಜಿನಿಯರ್ ಚಂದ್ರಶೇಖರ್ ಎ ಕಕ್ಕೇರಿ, ಎಎಂಐ ಮೆಂಬರ್ ಎಂಜಿನಿಯರ್ ಚೆನ್ನವೀರಯ್ಯ ಆರ್ ಸ್ವಾಮಿ, ಎಂಐ ಮೆಂಬರ್ ಎಂಜಿನಿಯರ್ ಗೌರೆ ಹನುಮಂತ ರೆಡ್ಡಿ, ಎಫ್ಐ ಮೆಂಬರ್ ಡಾಕ್ಟರ್ ಕಾಂಬ್ಳೆ ಪ್ರಶಾಂತ್ ಜಿ, ಎಂಐ ಮೆಂಬರ್ ಎಂಜಿನಿಯರ್ ಪ್ರಭು ಹನುಮಂತ್, ಎಫ್ಐ ಮೆಂಬರ್ ಎಂಜಿನಿಯರ್ ಭಾವಿ ಶಿವಪುತ್ರಪ್ಪ ಬಿ, ಎಂಐ ಮೆಂಬರ್ ಎಂಜಿನಿಯರ್ ವಿಶ್ವನಾಥ ರೆಡ್ಡಿ, ಎಂಐ ಮೆಂಬರ್ ಎಂಜಿನಿಯರ್ ಉದಯಶಂಕರ್ ಎಸ್ ಬಳ್ಳಾರಿ, ಎಂಐ ಮೆಂಬರ್ ಡಾಕ್ಟರ್ ಅಂಬರೀಶ್ ಜಿ, ಎಂಐ ಮೆಂಬರ್ ಎಂಜಿನಿಯರ್ ಚಂದ್ರಕಲಾ, ಎಫ್ಐ ಮೆಂಬರ್ ಡಾಕ್ಟರ್ ಶರಣಬಸಪ್ಪ ಬಿ ಪಾಟೀಲ್, ಎಂಐ ಮೆಂಬರ್ ಆರ್ಕಿಟೆಕ್ಟ್ ಭರತ್ ಭೂಷಣ್ ಬಿ, ಎಂಐ ಮೆಂಬರ್ ಡಾಕ್ಟರ್ ಪವನ್ ರಂಗದಾಳ್ ಹಾಗೂ ಎಂಇ ಮೆಂಬರ್ ಎಂಜಿನಿಯರ್ ಚಂದ್ರಶೇಖರ್ ಡಿ ಬೋಗಲೆ ಸೇರಿದಂತೆ ಕರ್ನಾಟಕ ರಾಜ್ಯ ಸಮಿತಿಯ ಸದಸ್ಯರುಗಳಾದ ಕೆಎಸ್ಸಿ ಬೆಂಗಳೂರಿನ ಆನರೇಬಲ್ ಚೇರ್ಮನ್ ಎಂಜಿನಿಯರ್ ಎಂ ನಾಗರಾಜ್ ಎಫ್ಐ, ಕೆಎಸ್ಸಿ ಬೆಂಗಳೂರಿನ ಆನರರಿ ಸೆಕ್ರೆಟರಿ ಎಫ್ಐ ಎಂಜಿನಿಯರ್ ಎಂ ಲಕ್ಷ್ಮಣ, ಕೆಎಸ್ಸಿ ಬೆಂಗಳೂರಿನ ಎಕ್ಸ್ ಆಫೀಸಿಯೋ ಕೌನ್ಸಿಲ್ ಮೆಂಬರ್ ಡಾಕ್ಟರ್ ಎಂ ಚೌಡೇಗೌಡ ಎಫ್ಐ, ಕೆಎಸ್ಸಿ ಬೆಂಗಳೂರಿನ ಎಫ್ಐ ಮೆಂಬರ್ ಎಂಜಿನಿಯರ್ ಜಿಆರ್ ಮುತ್ತಗಿ, ಕೆಎಸ್ಸಿ ಬೆಂಗಳೂರಿನ ಎಂಐ ಮೆಂಬರ್ ಡಾಕ್ಟರ್ ಬಾಬುರಾವ್ ಎನ್ ಶೇರಿಕಾರ್ ಹಾಗೂ ಕೆಎಸ್ಸಿ ಬೆಂಗಳೂರಿನ ಎಂಐ ಮೆಂಬರ್ ಎಂಜಿನಿಯರ್ ಬಸವರಾಜ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಉತ್ಸವ, ಸಾಧಕರಿಗೆ ಸನ್ಮಾನ ಹಾಗೂ ಅಪ್ಪಾಜಿ ಗುರು ಸೇವಾ ಭಾಗ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು.
ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಮತ್ತು ಅಪ್ಪಾಜಿ ಗುರು ಸೇವಾ ಭಾಗ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರೊಂದಿಗೆ ಜಿಡಗ ಮುಗಳಖೋಡದ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಉದ್ಘಾಟಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾಧನೆಗೈದ ಸಾಧಕರಾದ ಜಗನ್ನಾಥ ಶೇಗಜಿ ಹಾಗೂ ಹಿರಿಯ ಪತ್ರಕರ್ತರಾದ ದೇವಯ್ಯ ಗುತ್ತೇದಾರ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಸವಣ್ಣಪ್ಪ ದೇವರು ಸುಂಟನೂರ್, ವಿಟ್ಟಪ್ಪ ಮುಗಳಖೋಡ್ ಮಹಾರಾಷ್ಟ್ರ, ಮೈಂದರ್ಗಿಯ ಭಾಗೀರಥಿ ಆನಂದಪ್ಪ ಭೂತೆ, ನಾಗಮ್ಮ ಗುರುನಾಥ್ ಕ್ಯೂಡಿ ಬೀದರ್ ಇವರಿಗೆ ಅಪ್ಪಾಜಿ ಗುರು ಸೇವಾ ಭಾಗ್ಯ ಪ್ರಶಸ್ತಿ ಪ್ರದಾನವನ್ನು ಪೂಜ್ಯರು ನಡೆಸಿಕೊಟ್ಟರು. ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೂರ್ಯಕಾಂತ್ ಮದಾನೆ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಮಾರಂಭಕ್ಕೆ ಅತ್ಯಂತ ಅಭಿಮಾನದಿಂದ ಆಗಮಿಸಿರುವಂತಹ ಎಲ್ಲ ಪಾಲಕರಲ್ಲಿ, ಮುದ್ದು ಮಕ್ಕಳಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಇವತ್ತು ನಮ್ಮ ಈ ಉದ್ನೂರು ಒಂದು ವ್ಯಾಪ್ತಿಯಲ್ಲಿ ಇವತ್ತು ಅಪ್ಪಾಜಿ ಗುರುಕುಲ ಶಾಲೆ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಅನ್ನುವಂಥದ್ದು ನಮ್ಮ ರಾಜ್ಯ ಬಹಳ ದೊಡ್ಡ ಪ್ರಮಾಣದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಇದನ್ನೆಲ್ಲ ನೋಡಿದಾಗ ಇವತ್ತು ಅಪ್ಪಾಜಿ ಗುರುಕುಲ ಶಾಲೆ 12 ಮಕ್ಕಳಿಂದ ಪ್ರಾರಂಭವಾಗಿರುವಂಥ ಈ ಶಾಲೆ ರಾಜ್ಕುಮಾರ್ನ ಒಂದು ಹಿಂದಿನ ಜೀವನದ ಇತಿಹಾಸವನ್ನು ನೋಡಿದಾಗ ನಾನು ಪ್ರಥಮದ ಒಂದು ಸಂದರ್ಭದಿಂದಲೂ ಕೂಡ ಬಹಳ ಅತ್ಯಂತ ಹತ್ತಿರದಿಂದ ನಾನು ಅವರ ಸೇವೆಯನ್ನು, ಅವರ ಒಂದು ನಡವಳಿಕೆಯನ್ನು ನಾನು ಅತ್ಯಂತ ಸಮೀಪದಿಂದ ಕಂಡಂಥ. ಹೀಗಾಗಿ ಪ್ರತಿಯೊಂದು ಕೂಡ ಅಂದಿನಿಂದ ಇಂದಿನವರೆಗೂ ಗುರುಮಾರ್ಗ ಇಲ್ಲದೆ, ಗುರುವಿನ ಆಶೀರ್ವಾದ ಇಲ್ಲದೆ ಈ ಸಂಸ್ಥೆಯಲ್ಲಿ ಒಂದು ಕಡ್ಡಿನೂ ಕೂಡ ಎತ್ತಿಡುವುದಿಲ್ಲ. ಅವತ್ತಿನಿಂದ ಇವತ್ತಿನವರೆಗೆ ನಾನು ನೋಡುವಂಥ ಒಂದು ರಾಜ್ಕುಮಾರನ ವ್ಯಕ್ತಿತ್ವ, ನಡವಳಿಕೆಯನ್ನು ನೋಡಿದಾಗ ನಮ್ಮ ಇಲ್ಲಿ ಶಿವಪುತ್ರ ಇದ್ದಾನೆ, ಶಿವಪುತ್ರ ಮತ್ತು ರಾಜು ಇಬ್ಬರು ಸೇರಿಕೊಂಡು ಮೊದಲ ಈ ಶಾಲೆ ಒಳಗಡೆ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥದ್ದು, ರಾತ್ರಿ ಸಾರಿ ಕಲಿಸ್ತಕ್ಕಂಥದ್ದು, ಅಂಥ ಒಂದು ಸೇವೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಕೂಡ ಮುಂದೆ ಕೆಲವೊಂದು ದಿವಸಗಳಾದ ನಂತರ ಇಂಥ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕಂತೇನೆ ಅಪ್ಪಾಜಿ ನಿಮ್ಮ ಆಶೀರ್ವಾದ ಇದ್ದರೆ ಮುಂದುವರಿತೀನಿ. ನಾನು ಬಹಳ ಸಂತೋಷದಿಂದ, ಮನಸ್ಪೂರ್ವಕವಾಗಿ, ಅತ್ಯಂತ ಆನಂದದಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ನಾನು ಆಶೀರ್ವಾದವನ್ನು ಮಾಡಿದೆ. ರಾಜು, ಇವತ್ತು ಈ ಶಾಲೆ ಪ್ರಾರಂಭ ಆಗಿರುವಂಥದ್ದು ಗುರುಗಳ ಹೆಸರಿನ ಮೇಲೆ. ಆ ಶಾಲೆ ಒಂದು ವೇಳೆ ಪ್ರಾರಂಭವಾಗಿ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಸಂಸ್ಥೆ ಕಟ್ಟುವುದಷ್ಟು ಸರಳ ಕೆಲಸ ಅಲ್ಲ. ಸಂಸ್ಥೆ ಕಟ್ಟಿ ಬೆಳೆಸುತ್ತನೂ ಬಹಳ ದೊಡ್ಡ ಅನೇಕ ತೊಂದರೆಗಳು ಎದುರಾಗ್ತವೆ. ಕಾರ್ಯಕ್ರಮದ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಸಂಸ್ಥೆಯ ಕಾರ್ಯದರ್ಶಿಗಳಾದ ರಾಜ್ಕುಮಾರ್ ಉದನೂರ್ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಿ ವೈಷ್ಣವಿ ಹಾಗೂ ಸುರೇಶ್ ಬಡಿಗೇರ್ ಅವರು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಎಡ್ರಾಮಿ, ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸೂರ್ಯಕಾಂತ್ ಮದಾನೆ, ಮಾದೇವ್ ಬೆಳ್ಳಣ್ಣನವರ್, ಜಗನ್ನಾಥ್ ಪಾಟೀಲ್, ಬಸವರಾಜ್ ಬಿರ್ಬಿಟ್ಟೆ, ಚೆನ್ನು ಡಿಗ್ಗಾವಿ, ಹನುಮಂತರಾಯ ಕಪನೂರ್, ಆನಂದ್ ಲೇಗಟಿ, ಶರಣಬಸವ ಜಂಗಿನಮಠ್, ರೇವಣಸಿದ್ದ ದುದನಿ, ಸಂಸ್ಥೆಯ ಅಧ್ಯಕ್ಷರಾದ ಭಾಗಮ್ಮ ರಾಜ್ಕುಮಾರ್, ಶಿಕ್ಷಕರಾದ ಸುಧಾ, ಐಶ್ವರ್ಯ, ಉಷಾ, ವೈಷ್ಣವಿ, ಅಭಿಲಾಷ್, ರಾಹುಲ್, ಸಾವಿತ್ರಿ, ಶಾಂತಾ, ಸಾವಿತ್ರಿ ವಿ ಸೇರಿದಂತೆ ಪಾಲಕ ಪೋಷಕರು, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು.
ಇದೇ ಸಂದರ್ಭದಲ್ಲಿ ನಡೆದ ಮಕ್ಕಳಿಂದ ನೃತ್ಯ, ನಾಟಕ, ಏಕಾಭಿನಯ, ಮೂಕ ಅಭಿನಯ, ಸಂಗೀತ, ನಾಟಕ ನೋಡುಗರ ಕಣ್ಮನ ಸೆಳೆಯಿತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.